ಸ್ನೇಹಿತರೆ ನಮಸ್ಕಾರ. ಪ್ರತಿಸೂಚಕ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ಗೆ ಹೈಕೋರ್ಟ್ ಬೇಲ್ ನೀಡಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರದ ಕಡೆ ವಕೀಲರಿಂದ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಸೊ ಅದರ ವಿಚಾರಣೆ ನಡೀತಾ ಇತ್ತು, ನಿಮ್ಮೆಲ್ಲರಿಗೂ ಇದು ಗೊತ್ತೇ ಇದೆ. ಸೊ ಇವತ್ತು ಬೆಳಗ್ಗೆ ಅಧಿಕೃತವಾಗಿ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಒಂದು ತೀರ್ಪನ್ನ ಹೊರಗಾಕಿದೆ. ನಟ ದರ್ಶನ್ಗೆ ಹೈಕೋರ್ಟ್ ಏನೊಂದು ಜಾಮೀನನ್ನ ಕೊಟ್ಟಿತ್ತು, ಆ ಜಾಮೀನನ್ನ ರದ್ದುಪಡಿಸಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಹೊರಡಿಸಿದೆ. ಸುಪ್ರೀಂ ಕೋರ್ಟ್ ಇಂದ ಇವತ್ತು ಬೆಳಗ್ಗೆ ಬಂದಂತಹ ಆದೇಶದ ಅನುಸಾರ ಏನು ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಹಾಗೂ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಒಟ್ಟು 7 ಜನ ಆರೋಪಿಗಳಿಗೆ ಏನು ಬೇಲ್ ಸಿಕ್ಕಿತು ಅವರ ಎಲ್ಲರ ಬೇಲು ರದ್ದಾಗಿದೆ. ಅವರನ್ನ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಆದೇಶದಂತೆ ಇಮ್ಮಿಡಿಯೇಟ್ ಎಫೆಕ್ಟ್ ಅಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಬೇಕು ಅನ್ನೋ ಒಂದು ಆದೇಶ ಬಂದಿದೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ಅಂದ್ರೆ ದರ್ಶನ್ಗೆ ಏನು ಬೇಲ್ ಸಿಗೋಕಿನ್ನ ಮುಂಚೆ ಅವರು ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾಗ ಒಂದು ಫೋಟೋ ತುಂಬಾ ವೈರಲ್ ಆಗಿತ್ತು, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅವರು ಅಲ್ಲಿ ಕೆಲವೊಬ್ಬರ ಜೊತೆಗೆ ಮಾತಾಡ್ತಾ ಸಿಗರೆಟ್ ಮತ್ತೆ ಟೀ ಕುಡಿತಾ ಕೂತಿರುವಂತ ಒಂದು ಫೋಟೋ ಆಯ್ತಾ. ಆ ಫೋಟೋ ವೈರಲ್ ಆದ ಬೆನ್ನಲ್ಲೇ ಅವ್ರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿದ್ರು. ಸೊ ಅವರ ಆರೋಗ್ಯ ಸಮಸ್ಯೆ ಅಂದ್ರೆ ಬೆನ್ನು ನೋವಿದೆ, ಅದಕ್ಕೆ ಸರ್ಜರಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವರು ಬೇಲ್ನ ತಗೊಂಡು ಹೊರಗೆ ಬಂದಿರ್ತಾರೆ. ತದನಂತರ ಅವರು ಬೇರೆ ಎಲ್ಲೂ ಹೋಗೋಂಗಿಲ್ಲ ಅಂತೆಲ್ಲ ಹೇಳಿರುತ್ತೆ ಹೈಕೋರ್ಟ್. ಆದ್ರೆ ಅದ್ರ ಎಲ್ಲರಿಂದನೂ ರಿಲೀವ್ ಕೊಡುತ್ತೆ ಹೈಕೋರ್ಟ್. ಏನು ಪ್ರಸ್ತುತ ಅವರ ಡೆವಿಲ್ ಚಿತ್ರ ಅರ್ಧ ಶೂಟಿಂಗ್ ಆಗಿತ್ತು ಅಥವಾ ಶೂಟಿಂಗ್ ಸೆಟ್ಟೇ ಇತ್ತು, ಆ ಒಂದು ಸಮಯದಲ್ಲಿ ಈ ಪ್ರಕರಣ ಆಗಿ ಅವರು ಜೈಲ್ಗೆ ಹೋಗಿರ್ತಾರೆ. ಸೊ ಈ ಒಂದು ಜಾಮೀನ್ ಸಿಕ್ಕ ನಂತರ ಅವರು ಬಂದ್ಬಿಟ್ಟು ನನ್ನ ಕಡೆಯಿಂದ ಡೆವಿಲ್ ಚಿತ್ರತಂಡಕ್ಕಾಗಿರ್ಬೋದು, ಡೆವಿಲ್ ಚಿತ್ರತಂಡದ ನಿರ್ಮಾಪಕರಿಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಚಿತ್ರದ ಕಂಪ್ಲೀಟ್ ಶೂಟಿಂಗ್, ಡ್ಯಾನ್ಸ್ ಶೂಟಿಂಗ್ ಗಳು ಮತ್ತೆ ಡಬ್ಬಿಂಗ್ ಕೂಡ ಮುಗಿಸ್ಕೊಟ್ಟಿದ್ದಾರೆ. ಸೊ ಈ ಒಂದು ಈಗ ದರ್ಶನ್ ಏನು ಇವತ್ತಿಂದ ಜೈಲ್ಗೆ ಹೋಗ್ತಿದ್ದಾರೆ, ಸೊ ಇದರಿಂದ ಡೆವಿಲ್ ಚಿತ್ರತಂಡದ ನಿರ್ಮಾಪಕರಿಗಾಗ್ಲಿ ಡೆವಿಲ್ ಚಿತ್ರತಂಡಕ್ಕಾಗ್ಲಿ ಯಾವುದೇ ತರದ ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ದರ್ಶನ್ ತನ್ನಿಂದ ಅವರಿಗೆ ಯಾವುದೇ ತರ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಆ ಒಂದು ಶೂಟಿಂಗ್ ಅನ್ನ ಎಲ್ಲಾ ಒಂದು ಅವ್ರ ಕಡೆಯಿಂದ ಏನಾಗ್ಬೇಕು ಒಬ್ಬ ಹೀರೋ ಆಗಿ ಒಂದು ಮೂವಿಗೆ ಅದನ್ನೆಲ್ಲದನ್ನ ಮುಗಿಸ್ಕೊಟ್ಟು ಹೋಗಿದ್ದಾರೆ. ಇನ್ನು ಡೆವಿಲ್ ಚಿತ್ರಕ್ಕೆ ಇರೋದು ಈಗ ಸಾಂಗ್ ರಿಲೀಸ್ ಮಾಡ್ಕೊಂಡು ನಾಳೆ ದಿನ ಏನು ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಸಾಂಗ್ ಕೂಡ ರಿಲೀಸ್ ಆಗ್ತಿದೆ. ಸೊ ನಂತರ ಪ್ರಮೋಷನ್ ಮಾಡ್ಬಿಟ್ಟು ಮೂವಿನ ರಿಲೀಸ್ ಮಾಡುವಂತದ್ದು ಅಷ್ಟೇ ಕೆಲಸ. ಸೊ ವೀಕ್ಷಕರ, ಏನು ವಿಷಯಕ್ಕೆ ಬರೋದಾದ್ರೆ, ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಇವತ್ತು ತೀರ್ಪು ಕೊಟ್ಟ ಅನುಸಾರವಾಗಿ ಮೊದಲೇ ಈ ಒಂದು ಮೇಲ್ಮನವಿಗೆ ಹೋದಾಗಲೇ ಕೂಡ ಅದೆಲ್ಲ ಪರಿಶೀಲಿಸಿ ಹೈಕೋರ್ಟ್ ಮೇಲೆ ಹೇಗೆ ಬೇಲ್ ಕೊಟ್ರಿ ಅನ್ನುವಂತ ಒಂದು ಗರಂ ಆಗಿದ್ದಂತೂ ಹೌದು ಹೈಕೋರ್ಟ್ ಮೇಲೆ ಸುಪ್ರೀಂ ಕೋರ್ಟ್. ಇವತ್ತು ಕೂಡ ಆ ಒಂದು ಆದೇಶದಲ್ಲಿ ಏನಂತ ಹೇಳಲಾಗಿದೆ ಅಂತ ಹೇಳಿದ್ರೆ, ಈ ಒಂದು ಡಿಸಿಷನ್ ಲ್ಯಾಂಡ್ ಮಾರ್ಕ್ ಆಗಬೇಕು. ಏನ್ ಇವತ್ತು ನಟ ದರ್ಶನ್ ಅವರ ಜಾಮೀನ ರದ್ದು ಮಾಡಲಾಗಿದೆ, ಹೈಕೋರ್ಟ್ ಕೊಟ್ಟಂತ ಜಾಮೀನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಈ ಒಂದು ಡಿಸಿಷನ್ ಎಲ್ಲಾ ಪ್ರಕರಣದಲ್ಲೂ ಎಲ್ಲಾ ಕಡೆಯಲ್ಲೂ ಒಂದು ಲ್ಯಾಂಡ್ ಮಾರ್ಕ್ ಆಗ್ಬೇಕು. ಹಾಗೆ ನಮ್ಮ ಭಾರತ ದೇಶದಲ್ಲಿನ ಎಲ್ಲಾ ರಾಜ್ಯಗಳಿಗೂ ಈ ಒಂದು ಆದೇಶದ ಪ್ರತಿಯನ್ನ ಕೊಡಿ, ಎಲ್ಲಾ ಕೋರ್ಟ್ಗಳಿಗೂ ಗೊತ್ತಾಗ್ಬೇಕು. ಇನ್ ಮುಂದೆ ಕೂಲಂಕುಷವಾಗಿ ಪರಿಶೀಲಿಸಿ ಯಾವುದೇ ಗಡಿಬಿಡಿ ಮಾಡದೆ ಟೈಮ್ ತಗೊಂಡು ಬೇಲ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾವುದೇ ಒಂದು ಈ ಒಂದು ಪ್ರಕರಣ ಅಂತಾರೆ, ಯಾವುದೇ ಒಂದು ಪ್ರಕರಣದಲ್ಲಿ ಕೂಲಂಕುಷ ಪರಿಶೀಲಿಸಿನೇ ತಮ್ಮ ತೀರ್ಪನ್ನ ಕೊಡ್ಬೇಕು ಅನ್ನುವಂತ ಪ್ರತಿಯನ್ನ ಕೊಡಿ ಎಲ್ಲರಿಗೂ ಅಂತ ಹೇಳಿದೆ. ಹಾಗೂ ಕೂಡ ಪ್ರತಿಯೊಂದು ಜೈಲು ಅಧಿಕಾರಿ, ಏನು ನಾವು ಜೈಲು ಅಧಿಧೀಕ್ಷಕರು ಅಂತ ಕರಿತೀವಿ, ಅವರಿಗೂ ಕೂಡ ಈ ಪ್ರತಿಯನ್ನ ಕೊಡಿ. ಕಟ್ಟುನಿಟ್ಟಾದ ಕಾನೂನಿನ ಕ್ರಮವನ್ನ ಪಾಲಿಸಬೇಕು. ಏನ್ ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಅವರು ಕೂತಿರುವಾಗ ಒಂದು ಪರಪ್ಪನ ಅಗ್ರಹಾರ ಜೈಲಲ್ಲಿ ಒಂದು ಕೂತಿರೋದು, ಸಿಗರೆಟ್ ಸೆತ್ತ ಕಾಫಿ ಕುಡಿತಿರುವಂತಹ ಪಿಕ್ಚರ್ ವೈರಲ್ ಆಗಿತ್ತು ಅಂತ ಹೇಳಿ, ಅದಕ್ಕೆ ಸಂಬಂಧಿಸಿದಂತೆ ಇವರಿಗೆ ಇನ್ನು ಮುಂದೆ ಯಾವುದೇ ತರದಂತಹ VIP ಟ್ರೀಟ್ಮೆಂಟ್ ಕೊಡುವಂತಿಲ್ಲ. ಸಾಮಾನ್ಯ ಕೈದಿ ಅಂತಾನೆ ನಡ್ಸ್ಕೋಬೇಕು. ಸಾಮಾನ್ಯ ಕೈದಿ, ವಿಚಾರಣೆ ಕೈದಿ ಆಗಿರ್ಬೋದು, ಯಾವುದೇ ರೀತಿಯ ಬೇರೆ ಎಲ್ಲರಿಗೂ ಸಾಮಾನ್ಯ ಜನರಿಗೆ ಯಾವ ತರ ನೀವೇನು ಕೊಡ್ತೀರಾ ಫೆಸಿಲಿಟಿ ಅಷ್ಟನ್ನೇ ಕೊಡ್ಬೇಕು. ಇವ್ರಿಗೆ ಯಾವುದೇ ತರದಂತಹ VIP ಟ್ರೀಟ್ಮೆಂಟ್ ಕೊಡುವಂತಿಲ್ಲ. ಇನ್ ಮುಂದೆ ಯಾವುದೇ ರೀತಿಯಂತಹ VIP ಟ್ರೀಟ್ಮೆಂಟ್ ಈ ಒಂದು ಪ್ರಕರಣದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ದೊಡ್ಡ ಮಟ್ಟದ ಆರೋಪಿಗಳು ಬಂದಾಗ ಅವರಿಗೆ ಯಾವುದೇ ರೀತಿಯ VIP ಟ್ರೀಟ್ಮೆಂಟ್ ಕೊಡುವಂತಿಲ್ಲ. ಆ ತರದ ಏನಾದ್ರು ಕಂಡು ಬಂದಲ್ಲಿ, ಸುಪ್ರೀಂ ಕೋರ್ಟ್ ಗಮನಕ್ಕೆ ಕಂಡು ಬಂದಲ್ಲಿ ಇದರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೂಡ ಕೈಗೊಳ್ಳಲಾಗ್ತದೆ. ಅವ್ರನ್ನ ಅಮಾನತು ಕೂಡ ಮಾಡಲಾಗುತ್ತೆ. ಆ ಜೈಲಿನ ಅಧಿಕಾರಿಗಳು ಯಾರಿರ್ತಾರೆ ಅಥವಾ ಇದಕ್ಕೆ ಸಂಬಂಧಪಟ್ಟವರು ಎಲ್ಲರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಗರಂ ಆಗಿ ಒಂದು ತೀರ್ಪನ್ನ ಕೊಟ್ಟಿದೆ ಈ ಒಂದು ವಿಚಾರದಲ್ಲಿ. ವೀಕ್ಷಕರೇ, ನಾವಿಲ್ಲಿ ಹೇಳೋದು ಇಷ್ಟೇ, ಹೌದು ದರ್ಶನ್ ಸರ್ ಒಬ್ರು ತುಂಬಾ ಕಷ್ಟಪಟ್ಟು ತಮ್ಮದೇ ಓನ್ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ರಾಜಿಸ್ತಿರುವ ಒಬ್ಬ ವ್ಯಕ್ತಿ. ಅಪಾರ ಪ್ರಮಾಣದ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಅವ್ರಿಗಿರುವಂತಹ ಅಭಿಮಾನಿಗಳು ಯಾವುದಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಅಭಿಮಾನಿಗಳಿದ್ದಾರೆ. ಆದ್ರೆ ಒಂದು ಸಣ್ಣ ತಪ್ಪು, ಕಾನೂನನ್ನ ಕೈಗೆ ತಗೊಂಡು ಒಂದು ಸಣ್ಣ ತಪ್ಪು ಮಾಡೋದ್ರಿಂದ ಈಗ ಅವರು ಈ ಒಂದು ಕಷ್ಟಕ್ಕೆ ಸಿಲ್ಕೋಬೇಕಾಯ್ತು ಅಂತ ಹೇಳಿ ಅನಿಸ್ತಾ ಇದೆ. ಹೌದು, ಈ ಒಂದು ದೇಶದ ಸಂವಿಧಾನ ಹಾಗೆ ತಪ್ಪು ತಪ್ಪೆ, ಅದು ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ ಯಾರು ಮಾಡಿದ್ರು ತಪ್ಪೆ. ಸೊ ಕಾನೂನು ಕೈಗೆ ತಗೊಳ್ಳುವಂತಹ ಒಂದು ಅಧಿಕಾರ ಯಾರಿಗೆ ಕೂಡ ಇರುವುದಿಲ್ಲ, ಇದೇ ಸಂವಿಧಾನ ಹೇಳುವಂಥದ್ದು. ಇದಕ್ಕೆಲ್ಲದಕ್ಕೂ ನಾವು ತಲೆ ಬಾಗ್ಲೇಬೇಕು. ವೀಕ್ಷಕರ, ಒಂದು ಹೇಳೋದಾದ್ರೆ
ನಮ್ಮ ದೇಶದ ಕಾನೂನಿನ ಪ್ರಕಾರ, ನಮ್ಮ ಸಂವಿಧಾನದ ಪ್ರಕಾರ ಕಾನೂನನ್ನು ಯಾರೂ ಕೂಡ ಕೈಗೆ ತಗೊಳ್ಬಾರ್ದು. ಇದು ಎಲ್ಲದರಲ್ಲೂ ಈ ಪ್ರತಿಯೊಂದು ವಿಷಯಕ್ಕೂ ಕಾನೂನಲ್ಲಿ ಅದರದ್ದೇ ಆದಂತಹ ಕಾನೂನಿನ ಚೌಕಟ್ಟಿನಲ್ಲಿ ಅದರದ್ದೇ ಆದ ಶಿಕ್ಷೆಯ ಪರಿಮಿತಿಗಳಿದೆ. ಅದಕ್ಕೆ ಪೊಲೀಸರುಗಳಿದ್ದಾರೆ. ಸೊ ಇಲ್ಲಿ ನಾವು ಕಾನೂನನ್ನ ಕೈಗೆತ್ತಿಕೊಂಡು ನಾಳೆ ನಮ್ಮ ಜೀವನವನ್ನು ನಾವೇ ಹಾಳು ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.